ಇದು ಫಸ್ಟ್ ಜೂನ್ 13ಗೆ ನಮ್ಮ ಸಕ್ರಾಯಪಟ್ಟಣ ಸ್ಟೇಷನ್ಗೆ ಒಂದು ಇಂಟಿಮೇಷನ್ ಬಂದಿತ್ತು. ಇದು 12th ಜೂನ್ 13 ಜೂನ್ ಇಂಟರ್ವ್ಯೂನಿಂಗ್ ನೈಟ್ಗೆ ಒಂದು ಇನ್ಸಿಡೆಂಟ್ ಆಗಿತ್ತು. ಇಲ್ಲಿ ಯಶವಂತ್ ಅಂತ ಒನ್ ವಿಕ್ಟಿಮ್ ಅವ್ರದ್ದು ಡೆತ್ ಆಗಿದೆ. ಮತ್ತು ಡೆತ್ ಆದಮೇಲೆ ನಮಗೆ ಕಂಪ್ಲೇಂಟ್ ಬಂತು ಹಿಟ್ ಆ್ಯಂಡ್ ರನ್ 304A. ಇದು 304A ಕೇಸ್ ರಿಜಿಸ್ಟರ್ ಮಾಡಿ ನಮ್ಮವರು. ಮತ್ತು ಆಮೇಲೆ ಫರ್ದರ್ ಎನ್ಕ್ವೈರಿಯಲ್ಲಿ ಫಸ್ಟ್ ಅವರು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಪೋಸ್ಟ್ ಮಾರ್ಟಮಲ್ಲಿ ಬಾಡಿ ಮೇಲೆ ಸ್ವಲ್ಪ ಗಾಯ ಇತ್ತು. ಸೊ ಇದು ಮೇಲೆ ಸ್ವಲ್ಪ ಸಸ್ಪಿಷನ್ ಬಂತು ನಮ್ಮವರಿಗೆ. ಇದು ಸಸ್ಪಿಷನ್ ಆದಮೇಲೆ ಅದು ಫರ್ದರ್ ಎನ್ಕ್ವೈರಿ ಮಾಡಿದಾಗ ನಮ್ಮವರಿಗೆ ಗೊತ್ತಾಗುತ್ತೆ ಇದು ಯಶವಂತ್ ಜೊತೆಗೆ ಸಚಿನ್ ಅಂತ ಒಬ್ಬರು ಒಂದು ಫ್ರೆಂಡ್ ಇದ್ದರು. ಈ ನೈಟ್ ಅವರಿಗೆ ಜೊತೆಗೆ ಇಲ್ಲಿ ಚಿಕ್ಕಮಗಳೂರು ಟೌನಲ್ಲಿ ಇದ್ದರು. ಈ ಸಸ್ಪಿಷನ್ ಮೇಲೆ ಇದು ಸಚಿನ್ಗೆ ನಮ್ಮವರು ಕ್ಯೂಷನ್ ಕೇಳ್ತಾರೆ ಮತ್ತು ಎಂಕ್ವೈರಿ ಮಾಡ್ತಾರೆ. ಎಂಕ್ವೈರಿ ಮಾಡಿದಾಗ ಈ ಕನ್ಫೆಸ್ಡ್ ದಟ್ ಇದು ಸ್ಕ್ರೂ ಡ್ರೈವರಲ್ಲಿ ಚುಚ್ಚಿ ಮತ್ತು ಈ ಥರ ಗಾಯ ಮಾಡಿದ್ದಾರೆ. ಅದು ಮತ್ತು ಇದೇ ಗಾಯದಿಂದ ಅವರಿಗೆ ಅದು ಡೆತ್ ಆಗಿದ್ದಾರೆ ಅಂತ. ಸೊ ಈಗ 302 ಮರ್ಡರ್ ಸೆಕ್ಷನ್ ಆ್ಯಡ್ ಮಾಡಿ ಈಗ ಫರ್ದರ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈ ಸಚಿನ್ಗೆ ಅರೆಸ್ಟ್ ಮಾಡಿ ಅದು ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದ್ದೀವಿ. ಇದೇ ಫಸ್ಟ್ ಪೋಸ್ಟ್ ಮಾರ್ಟಮಲ್ಲಿ ಬಾಡಿ ಮೇಲೆ ಗಾಯ ಇದೆ. ಸೊ ಇದು ಪರ್ಟಿಕ್ಯುಲರ್ ವೂಂಡ್ ಥರ ಇದೆ. ಸೊ ದೋಸ್ ವೂಂಡ್ಸ್ ಆರ್ ನಾಟ್ ಆಕ್ಸಿಡೆಂಟಲ್ ವೂಂಡ್, ದೋಸ್ ವೂಂಡ್ಸ್ ಆರ್ ಇನ್ಫ್ಲಿಕ್ಟೆಡ್ ವೂಂಡ್ಸ್ ಅಂತ ಡಾಕ್ಟರ್ದು ಒಪಿನಿಯನ್ ಇತ್ತು. ಇದೇ ಒಪಿನಿಯನ್ ಮೇಲೆ ನಮ್ಮವರು ಎನ್ಕ್ವೈರಿ ಮಾಡಿದಾಗ ನಮಗೆ ಇದು ಲಿಂಕ್ ಸಿಕ್ಕಿದೆ. ಸರ್, ಈಗ ಆತ ಸಚಿನ್ ಮತ್ತು ಯಶವಂತ್ ನಡುವೆ ಏನಾದರೂ ಮನಸ್ತಾಪ ಅಥವಾ ಏನಾದರೂ? ಫಸ್ಟ್ ಎನ್ಕ್ವೈರಿಯಲ್ಲಿ ಸಚಿನ್ ಮತ್ತು ಯಶವಂತ್ ಅವ್ರ ಮೇಲೆ ಅವ್ರದ್ದು ಫ್ರೆಂಡ್ಶಿಪ್ ಮತ್ತು ಈ ಥರ ವ್ಯವಹಾರ ಇತ್ತು. ಮತ್ತು ಆಮೇಲೆ ಸೊ ಒಂದು ಗಾಡಿ ವಿಚಾರ ಬಗ್ಗೆ ಅವರಿಗೆ ಇದು ಡೀಲಿಂಗ್ ಕೂಡ ಆಗಿತ್ತು. ಈ ಡೀಲಿಂಗಲ್ಲಿ ಏನಾದರೂ ಇದು ಡಿಫಾಲ್ಟ್ ಆಗಿದೆ ಮತ್ತು ಈ ಡಿಫಾಲ್ಟ್ ಮೇಲೆ ಸ್ವಲ್ಪ ಇದು ಗಲಾಟೆ ಆದಿ ಮತ್ತು ಈ ಥರ ರೆವೆನ್ಸ್ ತೊಗೊಂಡಿದ್ದಾರೆ ಅಂತ ಸಚಿನ್ದು ಈಗ ವರ್ಜನ್ ಇದೆ. ಇದು ಕನ್ಫರ್ಮ್ ಮಾಡ್ತಾ ಇದ್ದೀನಿ. ಈಗ ಗೊತ್ತಿಲ್ಲ ಎಲ್ಲಿಯವರು. ಇದು ಇಬ್ಬರು ಯಶವಂತ್ ಮತ್ತು ಸಚಿನ್ ಅವ್ರದ್ದು ಪರ್ಮನೆಂಟ್ ವಾಸ ಬಂದುಬಿಟ್ಟು ಹಾಸನ್ ಡಿಸ್ಟ್ರಿಕ್ಟ್, ಮೋಸ್ಟ್ಲಿ ಇದು ಜವಾಗಲ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಬಿಟ್ಟಲ್ಲಿ.